ರಾಜ್ಯ ವಿಧಾನಸಭೆಯಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ವರ್ಸಸ್ ಗವರ್ನರ್ ನಡುವೆ ಸಮರ ಏರ್ಪಟ್ಟಿತ್ತು. ಸರ್ಕಾರದ ಭಾಷಣವನ್ನು ಓದದೆ ರಾಜ್ಯಪಾಲರು ಕೇವಲ ಒಂದೇ ಒಂದು ನಿಮಿಷದಲ್ಲಿ ಭಾಷಣ ಮುಗಿಸಿ ನಿರ್ಗಮಿಸಿಬಿಟ್ರು. ಸಾಕಷ್ಟು ಪಟುಗಳಿದ್ದಂಥ ಭಾಷಣವನ್ನು ರಾಜ್ಯಪಾಲರು ಓದ್ತಾರೆ ಅಂತ ಸರ್ಕಾರ ಎಕ್ಸ್ಪೆಕ್ಟ್ ಮಾಡಿಕೊಂಡಿತ್ತು. ವಿಶೇಷವಾಗಿ ವಿ ಜಿ ಅಂದರೆ ಮನ್ರೇಗಾ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದೆಯಲ್ಲ, ಇದರ ಹೆಸರನ್ನ ಜಿ ಅಂತ ಮಾಡಿದ್ದು ಒಂದು ಭಾಗ. ಕೇಂದ್ರ ಸರ್ಕಾರದ ಕಡೆಯಿಂದ ರಾಜ್ಯಕ್ಕೆ ಅನುದಾನ ಬರ್ತಾ ಇಲ್ಲ, ಎಷ್ಟೋ ಲಕ್ಷ ಕೋಟಿಗಳಷ್ಟು ಅನುದಾನ ಇನ್ನೂ ಬಾಕಿ ಉಳ್ಕೊಂಡಿದೆ ಅಂತಕ್ಕಂಥ ವಿಚಾರಗಳು, ಇನ್ನೊಂದಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಮ್ಗೆ ಇನ್ನೂ ಹಣ ಬಿಡುಗಡೆ ಆಗಬೇಕು ಅನ್ನೋದು, ಹೇಳಿದ್ದ ಮಾತಿನ ಪ್ರಕಾರವೇ ಆಗಿಲ್ಲ ಅಂತ ಇದೆಲ್ಲ ವಿಚಾರಗಳಿತ್ತು. ಈ ಒಂದೆಲ್ಲ ವಿಚಾರಗಳ ಬಗ್ಗೆ ರಾಜ್ಯಪಾಲರು ಮಾತಾಡ್ತಾರೆ. ರಾಜ್ಯಪಾಲರು ಮಾತನಾಡುವುದು ಅಂತ ಹೇಳಿದ್ರೆ ಸಚಿವ ಸಂಪುಟದ ಸಮಿತಿ ಇರುತ್ತಲ್ಲ, ಸಚಿವರುಗಳ ಸಮಿತಿ ಇರುತ್ತಲ್ಲ, ಆ ಸಮಿತಿ ಏನು ಹೇಳಿರುತ್ತೋ ಅದರ ಧ್ವನಿಯಾಗಿ ರಾಜ್ಯಪಾಲರು ವರದಿ ಹೇಳುವುದಿದು. ಏನು ನಡೀತಿದೆ, ಏನು ನಡಿಬೇಕು ಅಂತ ಹೇಳಿ ವರದಿ, ಆ ರಿಪೋರ್ಟ್ ಹೇಳೋದು. ಇದನ್ನು ಭಾಷಣ ಅಂತ ಕೂಡ ಕೆಲವರು ಕರೆಯಲ್ಲ, ಇದು ಭಾಷಣವೂ ಅಲ್ಲ, ಆ ಒಂದು ವರದಿನ ಪ್ರೆಸೆಂಟ್ ಮಾಡೋದು. ಎಲ್ಲ ಸಚಿವರು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೇನು ಮಾಡ್ತಾರೆ, ಸಚಿವರುಗಳೆಲ್ಲರ ಕಡೆಯಿಂದ, ಕ್ಯಾಬಿನೆಟ್ನ ಕಡೆಯಿಂದ ಬಂದಂಥ ಒಂದು ವರದಿಯನ್ನು ಅವರು ರಾಜ್ಯಪಾಲರು ಓದ್ತಾರೆ. ಈಗ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವೋಟರ್ಸು, ಎಲ್ಲ ಪ್ರಜೆಗಳು ಬಂದು ವಿಧಾನಸೌಧದಲ್ಲಿ ಅವರ ಅಹವಾಲು ಹೇಳ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಎಷ್ಟೊಂದು ಜನ ಲಕ್ಷಗಟ್ಟಲೆ ಜನ ಆಗ್ಬಿಡ್ತಾರೆ, ಜಾಗ ಇದೆಯಾ ಅಲ್ಲಿ, ಇಲ್ಲ. ಅದಕ್ಕೆ ಏನು ಮಾಡ್ತಾರೆ, ಜನಪ್ರತಿನಿಧಿ ಅಂತ ಆಯ್ಕೆ ಮಾಡ್ತಾರೆ. ನಮ್ಮೆಲ್ಲರ ಪರವಾಗಿ ಈ ವ್ಯಕ್ತಿ ಇದ್ದಾನಪ್ಪ, ಈ ವ್ಯಕ್ತಿ ಮಾತಾಡಿದ್ರೆ ನಾವೆಲ್ಲ ಮಾತಾಡ್ದ ಹಾಗೆ ಅಂತ. ಅದೇ ರೀತಿಯಲ್ಲಿ ಈ ಸದನದ ಕ್ಯಾಬಿನೆಟ್ನ ಸಮಿತಿ ಇರುತ್ತಲ್ಲ, ಆ ಸಮಿತಿ ಏನು ನಮ್ಮ ಆಶೋತ್ತರಗಳಿದೆ, ನಮಗೇನು ಬೇಕಾಗಿದೆ ಅಂಥೇಳಿ ಎಲ್ಲ ಇಲಾಖೆಗಳ ಸಚಿವರು ಒಂದು ಕಡೆ ಕೂತ್ಕೊಂಡು ರಾಜ್ಯಕ್ಕೆ ಏನು ಬರಬೇಕು, ನಮ್ಮ ಮುಂದಿನ ಯೋಜನೆಗಳೇನು ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಭಾಷಣವನ್ನು, ಅಲ್ಲಿ ಒಂದು ವರದಿಯನ್ನು ಕೊಟ್ಟಿರ್ತಾರಲ್ಲ, ಅದನ್ನು ರಾಜ್ಯಪಾಲರು ಓದಬೇಕಾಗಿತ್ತು ಅಂತ. ರಾಜ್ಯಪಾಲರು ಅದನ್ನೇ ಓದಲ್ಲ ಅಂತ ಕೆಲವು ಸೆಕ್ಷನ್ಗಳ ಪ್ರಕಾರ ನಾನು ಓದಲ್ಲ ಅಂತ ಹೇಳೋಕ್ಕೆ ಬರಲ್ಲ. ಆದರೆ ಹಾಗಾದರೆ ಓದೇ ಇಲ್ವ, ಎಲ್ಲರೂ ಓದ್ಬಿಟ್ಟಿದ್ದಾರಾ ಅಂತ ಹೇಳಿದ್ರೆ ಕೆಲವರು ಓದದೆಯೂ ಕೂಡ ಹೋಗಿದ್ದಾರೆ. ಸೊ ಹಾಗಾಗಿ ರಾಜ್ಯಪಾಲರು ಬರೀ ಒಂದು ನಿಮಿಷದಲ್ಲಿ ಈ ವರದಿಯನ್ನು ಓದ್ಬಿಟ್ಟು ಹೋಗಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿದೆ, ಧಿಕ್ಕಾರಕ್ಕೆ ಹೋಗಲಾಗಿದೆ. ರಾಜ್ಯಪಾಲರನ್ನು ತಡೆಯೋದಕ್ಕೂ ಕೂಡ, ಇಲ್ಲ ನೀವು ಭಾಷಣ ಮಾಡೇ ಹೋಗಬೇಕು ಅಂಥೇಳಿ ತಡೆಯುವಂಥ ಒಂದು ಪ್ರಯತ್ನ ಕೂಡ BK ಹರಿಪ್ರಸಾದ್ ಅವ್ರ ಕಡೆಯಿಂದ ಆಗಿದೆ. ಸದನಕ್ಕೆ ಅವಮಾನ ಮಾಡಿಬಿಟ್ಟು ಹೋಗಬೇಡಿ ಅಂತ ಕೂಡ ಅವ್ರು ಕರೆದಿದ್ದಾರೆ. ಇದೇ ವೇಳೆ ನಾಯಕರ ಮಧ್ಯೆ ತಳ್ಳಾಟ, ನೂಕಾಟ ಕೂಡ ಆಗಿದೆ. ಕೂಡಲೇ ರಾಜ್ಯಪಾಲರ ಭದ್ರತಾ ಸಿಬ್ಬಂದಿ ಎಂಟ್ರಿ ಆಗ್ತಾರೆ. ನೂಕಾಟದ ವೇಳೆ ಹರಿಪ್ರಸಾದ್ ಅವರ ಕುರ್ತಾ ಹರಿದು ಹೋಯಿತು, BJPಯವರೇ ಬಟ್ಟೆ ಹರಿದು ಹಾಕ್ಬಿಟ್ರು ಅಂತೇಳಿ ಹರಿಪ್ರಸಾದ್ ಆರೋಪ ಮಾಡಿದ್ದಾರೆ. राज्य की आर्थिक, सामाजिक और भौतिक विकास की दोगुना करने के लिए मैं राज्य विधानमंडल के प्रतिबद्ध संयुक्त अधिवेशन में आप सभी का हार्दिक स्वागत। कर्नाटक विधानमंडल के सम्माननीय सदस्यगण हो रही है, ಎಲ್ಲರಿಗೂ ನಮಸ್ಕಾರ। राज्य की आर्थिक, सामाजिक और भौतिक विकास की दोगुना करने के लिए मैं राज्य विधानमंडल के प्रतिबद्ध संयुक्त अधिवेशन में ಕರ್ನಾಟಕ ರಾಜ್ಯದ ವಿಧಾನಸಭೆ ಮತ್ತು ವಿಧಾನಮಂಡಲ ಜಂಟಿ ಸಮಾವೇಶದ ಅಧಿವೇಶನದ ಈ ದಿನ ನಡೆದಂಥ ಘಟನೆ ಕರ್ನಾಟಕ ರಾಜ್ಯದ ಕರಾಳ ಇತಿಹಾಸವಾಗಿ ಭಾರತೀಯ ಜನತಾ ಪಾರ್ಟಿಯವರು ಸೃಷ್ಟಿ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ನೆಲದ ಕಾನೂನಿಗೆ ಗೌರವ ಕೊಡ್ತಕ್ಕಂಥ ರಾಜ್ಯ, ಸಂವಿಧಾನದ ಮೇಲೆ ಅಪಾರವಾದ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ರಾಜ್ಯ, ಸಂವಿಧಾನಿಕ ಪದವಿಯಲ್ಲಿ ಇರ್ತಕ್ಕಂಥ ರಾಜ್ಯಪಾಲ